ಕೆಳ ಭೂ ಕಕ್ಷೆಯಲ್ಲಿರುವ ಸೂಕ್ಷ್ಮ ಗುರುತ್ವಾಕರ್ಷಣೆ ಕಡಿಮೆ ಆಗ್ತಾ ಇರ್ತದಲ್ಲ, ಸೂಕ್ಷ್ಮ ಗುರುತ್ವಾಕರ್ಷಣೆ ಇರ್ತದೆ, ಪೂರ್ತಿ ಕಿತ್ತು ಹೋಗಿರೋದಿಲ್ಲ ಗುರುತ್ವಾಕರ್ಷಣೆ. ಆ ಗುರುತ್ವಾಕರ್ಷಣೆ ಇರೋದ್ರಿಂದ ಅಲ್ಲೇ ತೇಲ್ತಾ ಇರುವಂಥ ಒಂದು ಪ್ರಮೆ ಬರೋದ್ರಿಂದಾಗೆ ಅಲ್ಲೇ ಹೋಗಿ ಆ ಒಂದು ಪ್ಲೇಸ್ದಲ್ಲೇ ಈ 14 ದಿವಸ ಮಾನವ ಸಂಶೋಧನೆಗಳ ಬಗ್ಗೆ ಜಾಗತಿಕ ಜ್ಞಾನಾಭಿವೃದ್ಧಿ ಮತ್ತು ಭೂಗ್ರಹದ ಪರಿಶೀಲನೆ, ಅಲ್ಲಿ ಹೋಗಿ ಭೂಗ್ರಹ ಏನಪ್ಪ ಹೇಗೆ ಅದ್ರ ಬಗ್ಗೆ ಇನ್ನಷ್ಟು ಜ್ಞಾನವನ್ನು ಹೆಚ್ಚು ನೋಡುವಂಥದ್ದು. ಯಾಕಂದ್ರೆ ಮೇಲೆ ಹೋದಂಗೆ ಮನುಷ್ಯನಿಗೆ ಈ ಭೂಮಿ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಬರುವಂಥದ್ದು, ಮತ್ತಷ್ಟು ಅಭ್ಯಾಸ ಮಾಡುವಂಥವು ಕ್ಲಿಯರ್ ಬರೋದ್ರ ಜೊತೆಗೆ ಈ ಗುರುತ್ವಾಕರ್ಷಣೆ ಇಲ್ಲದ ಸ್ಥಳದಲ್ಲಿ ನಾವು ಏನೇನು ಮಾಡಬಲ್ಲಿವಿ ಅನ್ನುವಂಥ ಒಂದು ಅಭ್ಯಾಸ ಈ ಹಿಂದಿನ ರಾಕೇಶ್ ಶರ್ಮಾ ಅವ್ರು ಮಾಡಿದ್ರು. ಅಷ್ಟು ಹೋಗಿದ್ರು ಬಂದಿದ್ರು ಆದರೆ ಇವರಷ್ಟ 14 ದಿನ ಅಲ್ಲಿ ಇರಲಿಲ್ಲ ಅನ್ನೋದು ಅಷ್ಟೇ ಗಮನಾರ್ಹ. ಆದರೆ ಇಲ್ಲಿ ಏನಪ್ಪ ಅಂತಂದ್ರೆ 60 ಥರದ ವೈಜ್ಞಾನಿಕ ಪ್ರಯೋಗಗಳು ಇಲ್ಲಿ ಆಗ್ತಾವೆ ಅಂತೇಳಿ ಈಗಾಗಲೇ ಡಿಸೈಡ್ ಮಾಡಿದ್ದಾರೆ. ಅದು ತೊಗೊಂಡೋಗಿ ಅಲ್ಲಿ ಪ್ರಯೋಗ ಮಾಡುವಂಥದ್ದು ಅಂತ. ಈ ವಿಶೇಷವಾಗಿ ಯಾರಾದರೂ ಜಗತ್ತಿನಲ್ಲೇ ಇಂಥವು ಸಾಹಸ ಮಾಡೋದಕ್ಕೆ ಕಾರಣ ಏನಪ್ಪ ಅಂದ್ರೆ ಏನಾದರೂ ಡಿಫ್ರೆಂಟ್ ಆಗುವಂಥ ಒಂದು ವ್ಯಕ್ತಿತ್ವ ತೋರಿಸೋ ಸಲುವಾಗಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದರಲ್ಲೂ ಮುಖ್ಯವಾಗಿ ಮುಂದುವರೆದ ದೇಶಗಳು ತಮ್ಮ ಒಂದು ವೈಜ್ಞಾನಿಕ ಡೆವಲಪ್ಮೆಂಟ್ಗಳನ್ನು ತೋರಿಸೋದು ಮತ್ತು ಬೆಳವಣಿಗೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಾವೆ. ಅಂಥ ಸಂದರ್ಭದಲ್ಲಿ ನಮ್ಮ ಭಾರತದಿಂದನೂ ಇದು ನಡೆದಿದ್ದ ನಿಜವಾಗಿ ಸಂತೋಷ ಪಡುವಂಥ ವಿಷಯ. ಯಾಕಂದರೆ ಶುಭವಂಶ ಅವ್ರ ತಂದೆ ತಾಯಿಯವರಾಗಿರ್ಬೋದು, ಅದು ಸಂಬಂಧಿಕರಾಗಿರ್ಬೋದು, ಅವರಂತೂ ಇವತ್ತು ಭಾಳಷ್ಟು ಖುಷಿಯಾಗಿದ್ದಾರೆ ಅನ್ನುವಂಥದ್ದು. ಅದೇ ಕಾಲ ಇನ್ನೊಂದು ನಮ್ಮ ಈ ಶುಭವಂಶ ಅವರು ನಭಕ್ಕೆ ಅದರ ಆಕಾಶಕ್ಕೆ ಹಾರಿದ 10 ನಿಮಿಷದಲ್ಲಿ ಒಂದು ಸ್ಟೇಟ್ಮೆಂಟ್